ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದಿತ್ವಾ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಬೆಂಗಳೂರಿನಲ್ಲಿ ಥಂಡಿ ವಾತಾವರಣ ಶುರುವಾಗಿದೆ. ಬೆಳ್ಳಂಬೆಳಿಗ್ಗೆ ಮೈ ನಡುಗಿಸುವಂತಹ ಚಳಿ ಇದ್ದು ತುಂತುರು ಮಳೆ ಕೂಡ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ವಾತಾವರಣವೇ ಬುಡಮೇಲಾಗಿದೆ. ದಿತ್ವಾ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಕಳೆದ 2-3 ದಿನಗಳಿಂದ ಬೆಂಗಳೂರಿನಲ್ಲಿ ಥಂಡಿ ವಾತಾವರಣವಿದ್ದು ಬೆಳ್ಳಂಬೆಳಿಗ್ಗೆ ಮೈ ನಡುಗಿಸುವಂತಹ ಚಳಿ ಇದೆ. ಒಂದು ಕಡೆ ತುಂತುರು ಮಳೆ ಕೂಡ ಸುರಿತಾ ಇದೆ. 19 ಡಿಗ್ರಿ ಸೆಲ್ಸಿಯಸ್ಗಿಳಿದಿದೆ ಬೆಂಗಳೂರಿನ ತಾಪಮಾನ. ಚಳಿ ಮತ್ತು ತುಂತುರು ಮಳೆಗೆ ಬೆಂಗಳೂರು ಜನ ನಡುಗು ಹೋಗ್ತಿದ್ದಾರೆ. ದಿತ್ವಾ ಸೈಕ್ಲೋನ್ನಿಂದಾಗಿ 1 ವಾರಗಳ ಕಾಲ ಮಳೆ ಮತ್ತು ಅತಿ ಚಳಿ ಇರುತ್ತೆ ಅಂತ ಹವಾಮಾನ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಇನ್ನು ಎಷ್ಟು ದಿನ ಬೆಂಗಳೂರುಗಳಿಗೆ ಮಳೆ ಚಳಿ ಕಾಟ ಅಂತ ನೋಡೋದಾದ್ರೆ 1 ವಾರಗಳ ಕಾಲ ಅಂತ ಹವಾಮಾನ ಇಲಾಖೆ ಹೇಳಿದೆ. ಮಳೆ ಇರುತ್ತೆ, ಜೊತೆಗೆ ಅತಿಯಾದಂತಹ ಚಳಿ ಇರುತ್ತೆ ಅಂತ ಹೇಳಿದೆ. ಹಾಗಾಗಿ ನಿಮ್ಮ ರಕ್ಷಣೆಯನ್ನು ಆರೋಗ್ಯದ ಹಿತದೃಷ್ಟಿಯಿಂದ ಸ್ವೆಟರ್ ಹಾಕೊಳ್ಳುವಂಥದ್ದಾಗಿರ್ಬೋದು, ಸಾಕ್ಸ್ ಅಥವಾ ಕ್ಯಾಪ್ ಹಾಕೊಳ್ಳುವಂಥದ್ದು, ಪುಟ್ಟ ಮಕ್ಕಳ ಆರೋಗ್ಯ ರಕ್ಷಣೆ ಮಾಡುವಂಥದ್ದನ್ನು ತಾವೇ ಎಚ್ಚೆತ್ತುಕೊಳ್ಬೇಕು. ಇನ್ನು ಬೆಂಗಳೂರಿನಲ್ಲಿ ಚಂಡಿ ವಾತಾವರಣದಿಂದಾಗಿ ಥಂಡಿ ಇರೋದ್ರಿಂದಾಗಿ ಹೊರಭಾಗದ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಒಂದು ಕಡೆ ದಿತ್ವಾ ಚಂಡಮಾರುತ ಈಗಾಗಲೇ ಅಪ್ಪಳಿಸಿದ್ದು ಸಾಕಷ್ಟು ಚಳಿ ಮಳೆ ಉಂಟಾಗಿದೆ. ಇತ್ತ ಬೆಂಗಳೂರಿನಲ್ಲೂ ಕೂಡ ಅದರ ಎಫೆಕ್ಟ್ ತಟ್ಟಿರೋದ್ರಿಂದಾಗಿ ಮನೆಯಿಂದ ಹೊರಬರೋದಕ್ಕೂ ಕೂಡ ಜನ ಹಿಂದೇಟು ಹಾಕ್ತಿದ್ದಾರೆ. ಇವಾಗ ಇನ್ನಷ್ಟು ಅಪ್ಡೇಟ್ ಅನ್ನ ಪಡ್ಕೊಳ್ಳೋಣ. ಬೆಂಗಳೂರಿನಲ್ಲಿ ಯಾವ ರೀತಿ ಥಂಡಿ ವಾತಾವರಣವಿದೆ ಅಂತ ತಿಳಿಸೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ವಿಕಾಸ್ ಇದ್ದಾರೆ. ವಿಕಾಸ್, ಬೆಂಗಳೂರಿನ ಜನರಂತೂ ಕಳೆದ 2-3 ದಿನಗಳಿಂದ ಈ ಥಂಡಿ ವಾತಾವರಣಕ್ಕೆ ನಡುಗು ಹೋಗಿದ್ದಾರೆ. ಮನೆಯಿಂದ ಹೊರಬರೋದಕ್ಕೂ ಕೂಡ ಕಷ್ಟ ಸಾಧ್ಯ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ಈಗ ಎಲ್ಲಿದ್ದೀರಿ? ಅಲ್ಲಿ ಯಾವ ರೀತಿ ದೃಶ್ಯಗಳು ಕಂಡು ಬರ್ತಾ ಇದೆ? ಎಸ್ ಶಕುಂತಲಾ, ಏನು ದಿತ್ವಾ ಚಂಡಮಾರುತದ ಎಫೆಕ್ಟ್ ಬೆಂಗಳೂರು ಮೇಲೆ ಬೀರಿರುವಂತದ್ದು. ಸದ್ಯ 1 ವಾರದಿಂದಲೂ ಕೂಡ ಅತಿಯಾದಂತಹ ಚಳಿ ಬೆಂಗಳೂರಿಗರನ್ನ ಕಾಡ್ತಾ ಇದ್ರು. ಅದ್ರ ಜೊತೆಗೆ ಇವತ್ತು ಬೆಳ್ಳಂಬೆಳಿಗ್ಗೆಯಿಂದ ಮಳೆ ಕೂಡ ಶುರುವಾಗಿರುವಂತದ್ದು. ಈಗಾಗಲೇ ಶ್ರೀಲಂಕಾದಲ್ಲೂ ಕೂಡ ಅತಿಯಾದಂತಹ ಎಫೆಕ್ಟ್ ಅನ್ನ ಕೊಟ್ಟಿರ್ತಕ್ಕಂತಹ ಒಂದು ದಿತ್ವಾ ಚಂಡಮಾರುತ ಈಗ ತಮಿಳುನಾಡು ಭಾಗಕ್ಕೆ ಎಂಟ್ರಿ ಆಗ್ತಿದೆ. ಸೊ ಹಾಗಾಗಿ ತಮಿಳುನಾಡು, ಆಂಧ್ರದಲ್ಲೂ ಕೂಡ ಈಗ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿರುವಂತದ್ದು. ಸದ್ಯ ನಾವು ಗಮನಿಸ್ತಾ ಇರಬಹುದು, ನಾನು ವಿಧಾನಸೌಧ ಮುಂಭಾಗ ಇರುವಂತದ್ದು. ಬೆಳಿಗ್ಗೆನಿಂದಲೂ ಕೂಡ ಜಿಟಿ ಮಳೆಯೊಂದಿಗೆ ಅತಿಯಾದಂತ ಒಂದು ಚಳಿ, ಅಂದ್ರೆ 19 ಡಿಗ್ರಿ ಸೆಲ್ಸಿಯಸ್ ತಾಪಮಾನಕ್ಕೆ ಈಗ ಇಳಿದಿರುವಂತದ್ದು. ಅತಿಯಾದಂತಹ ಚಳಿ 1 ವಾರದಿಂದ ನೋಡ್ತಾ ಇದ್ದಾರೆ ಬೆಂಗಳೂರಿನ ಜನ. ಸೊ ಹಾಗಾಗಿ ಜನ ಎಲ್ಲರೂ ಕೂಡ ಈಗ ಸಡನ್ ಆಗಿ ಒಂದು ವೆದರ್ಗೆ, ಅಂದ್ರೆ ಶಿಫ್ಟ್ ಆಗೋದಕ್ಕೆ, ಬೇಸಿಗೆಯಿಂದ ಸಡನ್ ಆಗಿ ಚಳಿಗೆ ಶಿಫ್ಟ್ ಆಗ್ತಿರೋದ್ರಿಂದಾಗಿ ಸ್ವಲ್ಪ ಮಟ್ಟಿಗೆ ಅವರಲ್ಲಿ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಣ್ತಾ ಇರುವಂತದ್ದು. ಮತ್ತು ಸ್ವೆಟರ್ಗಳು ಮತ್ತು ಕ್ಯಾಪ್ ಗಳನ್ನ ಧರಿಸಿಕೊಂಡು ಬೆಳಿಗ್ಗೆ ವಾಕಿಂಗ್ ಹೋಗುವಂತದ್ದು ಮತ್ತು ಆಫೀಸ್ ಕಚೇರಿಗಳಿಗೆ ತೆರಳುವಂತವ್ರನ್ನ ನಾವು ಗಮನಿಸಬಹುದಾಗಿದೆ. ಸೊ 1 ವಾರದಲ್ಲೂ ಕೂಡ ಇದೇ ರೀತಿಯಂತಹ ಚಳಿ ಮುಂದುವರೆದಿದೆ ಮತ್ತು ಈ ದಿತ್ವಾ ಚಂಡಮಾರುತದ ಎಫೆಕ್ಟ್ ಇನ್ನೂ 1 ವಾರಗಳ ಕಾಲ ಬೆಂಗಳೂರಿನಲ್ಲಿ ಇರುತ್ತೆ. ಸೊ ಹಾಗಾಗಿ ಇನ್ನು 2-3 ದಿನಗಳ ಕಾಲ, ಅಂದ್ರೆ ಮಂಗಳವಾರದವರೆಗೂ ಕೂಡ ರೈನ್, ಅಂದ್ರೆ ಮಳೆಯ ಜೊತೆಯಲ್ಲಿ ಚಳಿ ಕೂಡ ಇರುತ್ತೆ. ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಮಳೆ ಕಡಿಮೆ ಆಗುತ್ತೆ, ಬಟ್ ಚಳಿ ಹಾಗೆಯೇ ಮುಂದುವರಿಯುತ್ತೆ ಅಂತೇಳಿ ಹವಾಮಾನ ಇಲಾಖೆ ಈಗಾಗಲೇ ತಿಳಿಸಿರುವಂತದ್ದು. ಮತ್ತು ದಿತ್ವಾ ಚಂಡಮಾರುತ ಈಗ ತಮಿಳುನಾಡಿಗೆ ಎಂಟ್ರಿ ಆಗ್ತಿರೋದ್ರಿಂದಾಗಿ ಸೊ ಈ ಒಂದು 2-3 ದಿನಗಳ ಕಾಲ ಬೆಂಗಳೂರಿನಲ್ಲೂ ಕೂಡ ಗುಡುಗು ಸಹಿತ ಮಳೆ ಆಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಮತ್ತು ತಮಿಳುನಾಡಿನಲ್ಲೂ ಕೂಡ ಈಗಾಗಲೇ ರೆಡ್ ಅಲರ್ಟ್ ಘೋಷಣೆ ಮಾಡಿಕೊಳ್ಳಲಾಗಿದೆ. ಬೆಂಗಳೂರಿನಲ್ಲೂ ಕೂಡ ಜನ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥದ್ದನ್ನ ಹವಾಮಾನ ಇಲಾಖೆ ಈಗಾಗಲೇ ಎಚ್ಚರಿಸಿರುವಂತದ್ದು. ಶಕುಂತಲಾ, ಧನ್ಯವಾದ ವಿಕಾಸ್, ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.